ನಮಸ್ತೆ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ಯಾವ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ, ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಒಂದಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ, ಅವರಿಗೆ ಯಾವಾಗ ಬರುತ್ತೆ ಮತ್ತು ಏನೆಲ್ಲ ಮಾಡಿದ್ರೆ ಬರುತ್ತೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತನಾಡ್ಬಿಡ್ತೀನಿ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಅಂದರೆ ಆದಷ್ಟು ನಿಮ್ಮದೇ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಏನೂ ಇರೋದಿಲ್ಲ. ಯಾಕೆ ಅಂತ ಅಂದರೆ ಸರ್ಕಾರದಿಂದನೇ ಲೇಟಾಗಿ ಹಣ ಅನ್ನುವಂಥದ್ದು ಜಮಾ ಆಗಿರುವಂಥದ್ದು ಪಿಂಚಣಿ ಹಣ. ಯಾವುದೇ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರಬಹುದು, ವಿಧವಾ ಪಿಂಚಣಿ ಹಣ ಆಗಿರಲಿ, ಅಂಗವಿಕಲ ಪಿಂಚಣಿ ಹಣ ಆಗಿರಲಿ, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಬಹುದು, ಎಲ್ರಿಗೂ ಕೂಡ ಲೇಟಾಗಿಯೇ ಹಣವನ್ನು ಸರ್ಕಾರ ಜಮಾ ಮಾಡಿರುವಂಥದ್ದು. ಹಾಗಾಗಿ 15ನೇ ತಾರೀಕಿನ ಮೇಲೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿತ್ತು. ಎಷ್ಟೊಂದು ಜನಕ್ಕೆ ಜಮಾ ಆಗಿತ್ತು ಅಂತಂದರೆ ಒಂದು 50% ಫಲಾನುಭವಿಗಳಿಗೆ ಜಮಾ ಆಗಿತ್ತು ಅಂತಲೇ ಹೇಳಬಹುದು. ಆದರೆ ಇನ್ನೂ ಎಲ್ಲೋ ಒಂದಷ್ಟು ಜನ ಅಂತಂದರೆ ಒಂದು 50% ಜನಕ್ಕೆ ಏನಾಗಿತ್ತು ಅಂತ ಅಂದರೆ ಜಮಾ ಆಗಿರಲಿಲ್ಲ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು. ಆದರೆ 27, 28, 29 ಈ 3 ದಿನಗಳಲ್ಲೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿದೆ. ಯಾರಿಗೆಲ್ಲ ಬಾಕಿ ಇತ್ತು ಅಲ್ವಾ ಅವರಿಗೆಲ್ಲ ಕೂಡ ಜಮಾ ಆಗಿರುವಂಥದ್ದು ಸುಮಾರಷ್ಟು ಜನರಿಗೆ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಬಂದಿದೆಯೋ ಇಲ್ವೋ ಅಂತ. ಸೊ 27, 28, 29ನೇ ತಾರೀಕಿನಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸಿ. ಆದರೆ ಇನ್ನೂ ಒಂದಷ್ಟು ಜನಕ್ಕೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ. ಕೇವಲ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅಲ್ಲ, ಕಳೆದ ಸಾಕಷ್ಟು ತಿಂಗಳುಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿರೋದಿಲ್ಲ. ಹಾಗಾದರೆ ಯಾಕೆ ಬರ್ತಾ ಇಲ್ಲ ಈ ಒಂದು ಪಿಂಚಣಿ ಹಣ ಅಂತ ಕೇಳೋದಾದರೆ, ನೀವಿನ್ನೂ ಆಧಾರ್ ಸೀಡಿಂಗ್ ಮಾಡಿಸಿರೋದಿಲ್ಲ, ಅದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಬ್ಬರಂತೂ ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿಸಿರೋದಿಲ್ಲ. 10 ವರ್ಷಕ್ಕಿಂತ ಮೇಲ್ಪಟ್ಟು ವರ್ಷ ಆಗಿದ್ರೂ ಕೂಡ ಇನ್ನೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೇ ಇರೋದಿಲ್ಲ. ಅಂಥವರಿಗೂ ಕೂಡ ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ದೀರಾ ಇಲ್ವಾ ಅನ್ನೋವಂಥದ್ದು ನೋಡ್ಕೊಳ್ಳಿ. ಮತ್ತು ಜೀವಿತ ಪ್ರಮಾಣ ಪತ್ರ, ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಏನಿರುತ್ತೆ ಅಲ್ವಾ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗಿ ಇರುತ್ತೆ. ಯಾರೆಲ್ಲ ಕೂಡ ಇನ್ನು ಜೀವಿತ ಪ್ರಮಾಣ ಪತ್ರವನ್ನು ಮಾಡಿಸೇ ಇರೋದಿಲ್ಲ, ಸಬ್ಮಿಟ್ ಮಾಡೇ ಇರೋದಿಲ್ಲ ಅಂತಂದರೂ ಕೂಡ ಅಕೌಂಟಿಗೆ ಹಣ ಅನ್ನುವಂಥದ್ದು ಜಮಾ ಆಗೋದಿಲ್ಲ. ಹಾಗಾಗಿ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ದೀರಾ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು. ಇನ್ನೂ ಮಾಡಿಸೇ ಇಲ್ಲ ಅಂತ ಅಂದರೆ ಕೇಳಿ, ಸರಿನಾ? ಆದಷ್ಟು ಇಲ್ಲಿ ಸರ್ಕಾರದಿಂದನೇ ಪ್ರಾಬ್ಲಮ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಲೇಟ್ ಮಾಡಿದ್ದಾರೆ ಪಿಂಚಣಿ ಹಣವನ್ನು ಹಾಕೋದಕ್ಕೆ. ಹಾಗಾಗಿ ಅದ್ರ ಬಗ್ಗೆನೂ ನೋಡ್ಕೊಳ್ಳಿ. ಇನ್ನು ಪಿಂಚಣಿ ಹಣ, ಮೇ ತಿಂಗಳ ಪಿಂಚಣಿ ಹಣದ ವಿಚಾರಕ್ಕೆ ಬರೋವಂಥದ್ದಾದರೆ, ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು 15ನೇ ತಾರೀಕಿನ ಮೇಲೆ ಬರೋ ಅಂಥದ್ದು. ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಇದ್ದಾವೆ. ಸೊ 15ನೇ ತಾರೀಕಿನ ಮೇಲೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಮುಂಚೆ 5ನೇ ತಾರೀಕಿನ ಒಳಗಡೆನೇ ಬರ್ತಾ ಇತ್ತು, ಆದರೆ ಇವಾಗ ಆ ರೀತಿಯಾಗಿ ಇಲ್ಲ. ಸೊ 15ನೇ ತಾರೀಕಿನ ಮೇಲೆ ನಿಮಗೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಇನ್ನೊಂದು ಸ್ವಲ್ಪ ದಿನಗಳಷ್ಟೇ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಸೊ 22ನೇ ತಾರೀಕಿನವರೆಗೂ ಕೂಡ ಬರ್ತಾನೆ ಇರುತ್ತೆ. ಎಲ್ರಿಗೂ ಕೂಡ ಒಂದೇ ದಿನ ಅಂತೂ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಮತ್ತೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.